ವೀಕ್ಷಕರೇ, ಟೈಮ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಯ್ಯೂಬ್ ನದಾಬ್. ಇವತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ತಾಲೂಕಾ ಆಡಳಿತ ಸೌಧದ ಮುಂದಿದ್ದೀವಿ. ಯಾಕಂದ್ರೆ ಎರಡನೇ ಹಂತದ ಮುಷ್ಕರನ ಏನು ವಿಲೇಜ್ ಅಕೌಂಟೆಂಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಬನ್ನಿ. ಏನು ನಮ್ಮ ಜೊತೆ ಮಾತನಾಡಲು ಏನು ಗ್ರಾಮ ಲೆಕ್ಕಾಧಿಕಾರಿ ಅಧಿಕಾರಿ ಇದ್ದಾರೆ. ಇಲ್ಲಿ ಎಲ್ಲ ಕೂಡ ಟೀಮ್ ಕೂಡ ಇದೆ. ಸರ್, ಯಾಕೆ ಮುಷ್ಕರನ ನೀವು ಮಾಡ್ತಾ ಇದ್ದೀರಾ? ಸರ್, ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ತಾಲೂಕು ಘಟಕ ರಾಯಬಾಗ್ ಇವತ್ತಿನ ದಿನ ಒಂದು 5ನೇ ದಿನದ ಮುಷ್ಕರನ ನಾವು ಅಣಿಯಾಗಿದ್ದೀವಿ. ಈ ಹಿಂದೆ ಅಂದರೆ 26/9/2024ರಿಂದ 3/10/2024ರವರೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಮೊದಲನೇ ಹಂತದ ಒಂದು ಮುಷ್ಕರ ಕೈಗೊಂಡಿದ್ವಿ. 3ನೇ ತಾರೀಕು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಒಂದು ಅಧ್ಯಕ್ಷತೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಒಂದು ಸಭೆಯನ್ನು ಮಾಡಿದಾಗ ಮಾನ್ಯ ಗಣ ಸರ್ಕಾರದಿಂದ ಅಧಿಕಾರಿಗಳಿಂದವರಲ್ಲ, ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರು ನಮ್ಮ ಮೂಲಭೂತ ಬೇಡಿಕೆಗಳು ಹಾಗೂ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂಥ ಕೆಲವೊಂದು ಸೌಲಭ್ಯಗಳನ್ನು ಎಲ್ಲವೂ ಈಡೇರಿಸಿಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದು ಸರ್. ಆ ಭರವಸೆ ಈಡೇರಿಸಕ್ಕೆ ಗಣ ಸರ್ಕಾರ ಇನ್ನೂವರೆಗೂ ಯಾವುದೇ ರೀತಿಯಾದ ಒಂದು ತೃಪ್ತಿಕರವಾದಂಥ ಒಂದು ಸ್ಟೆಪ್ ಅಥವಾ ಒಂದು ಕ್ರಮ ಕೈಗೊಂಡಿಲ್ಲ. ಓಕೆ, ಅದು ಕೈಗೊಂಡಿಲ್ಲ ಅಂತ ನೀವು ಎರಡನೇ ಹಂತದ ಮುಷ್ಕರನ ಕಂಟಿನ್ಯೂ ಮಾಡ್ತಾ ಇದ್ರಿ. ಇವತ್ತು 5ನೇ ದಿನ ಆಯ್ತು. ಹೌದು ಸರ್. 5ನೇ ದಿನ ಆಗಿ ನೀವು ತಾಲೂಕಾ ಲೆವೆಲ್ನಲ್ಲಿ ಒಂದು ಸ್ಟ್ರೈಕ್ ಅನ್ನ ಏನ್ ಮಾಡ್ತಾ ಇದ್ರಿ, ಇದು ರಾಜ್ಯ ಸರ್ಕಾರಕ್ಕೆ ಏನಾದರೂ ಇಂಪ್ಯಾಕ್ಟೆಡ್ ಆಗ್ತಾ ಇದೆಯಾ ಅಂತ? ಸರ್, ಆಕ್ಚುಲಿ ನಾವು ಸದ್ಯಕ್ಕೆ ರಾಯಬಾಗ್ ತಾಲೂಕು ಅಂತ ಅನಿಸ್ತಿದೆ, ರಾಜ್ಯವ್ಯಾಪಿ ಒಳಗಡೆ ಈ ಒಂದು ಮುಷ್ಕರ ನಡೀತಾ ಇದೆ ಸರ್. ಪ್ರತಿ ತಾಲೂಕಲ್ಲಿ ನಡೀತಾ ಇದೆ. ರಾಜ್ಯ ವ್ಯಾಪ್ತಿಯಲ್ಲಿ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಆಲ್ರೆಡಿ ಬಂದಿದೆ. ಅವರಿಂದ ನಾವು ಒಂದು ಒಳ್ಳೆಯ ಏನು ಕ್ರಮಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೂವರೆಗೂ ನಮ್ಗೆ ಯಾವುದೇ ರೀತಿಯಾದ ಕ್ರಮಗಳ ಬಗ್ಗೆ ಬಂದಿಲ್ಲ. ಈಗ ನೀವು ಹೇಳೋ ಪ್ರಕಾರ ರಾಯಬಾಗ್ ತಾಲೂಕಲ್ಲೇ ಎಲ್ಲ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಅಂತ ತಾವು ಹೇಳ್ತಾ ಇದ್ರಿ. ಅದಕ್ಕೆ ಒಪ್ಕೊಳ್ಳೋಣ. ಇವತ್ತು 5ನೇ ದಿನ ನೀವು ಕಾಲಿಟ್ಟಿದ್ದೀರಿ. ಸೊ 5ನೇ ದಿನ ಒಳಗೆ ನಿಮಗೆ ಏನಾದ್ರು ರಾಜ್ಯ ಸರ್ಕಾರದಿಂದ ನಿಮ್ಗೆ ಏನಾದ್ರು ಅವರು ಹೇಳ್ಬೋದಾಗಿತ್ತಲ್ಲ, ನಾವು ಮಾಡ್ತೀವಿ, ಇಲ್ಲೇ ಬಿಡಿ, ಹಂಗೆ ಹಿಂಗೆ ಅಂತ. ಸೊ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಅರ್ಥ. ಇವತ್ತು 5ನೇ ದಿನ ಅಂದ್ರೆ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ನೀವೇನ್ ಹೇಳ್ತೀರಿ? ಸರ್, ಆಕ್ಚುಲಿ ನಾವು ಒಂದು ಶಾಂತಿಯುತದ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಈ ಏನು ಪ್ರಶ್ನೆ ಇದೆಯಲ್ಲ, ತುಂಬಾ ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆಯನ್ನ ನೀವೆಲ್ಲ ನಮ್ಮ ಮಾಧ್ಯಮದವರು, ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಏನು ಪಬ್ಲಿಕ್ ಇದಾರಲ್ಲ, ಇದೇ ಪ್ರಶ್ನೆಯನ್ನ ಮಾನ್ಯ ಗಣ ಸರ್ಕಾರ, ರಾಜ್ಯ ಸರ್ಕಾರ ಕೇಳಿದ್ರೆ ಅದರ ಸರಿಯಾದ ಉತ್ತರ ನಿಮಗೆ ಸಿಗುತ್ತೆ ಸರ್. ನಾವು ಎಲ್ಲಿವರೆಗೂ ನಮ್ಮ ಬೇಡಿಕೆಗಳು ಈಡೇರೋದಿಲ್ವೋ ಅಲ್ಲಿವರೆಗೂ ಇದೇ ರೀತಿಯಾದಂಥ ಶಾಂತಿಯುತವಾದ ಒಂದು ಮುಷ್ಕರವನ್ನು ನಾವು ಕೈಕೊಂಡು ಹೋಗ್ತಾ ಇರ್ತೀವಿ. ಆಲ್ರೆಡಿ ನಾವು ಒಂದು ತಿಂಗಳ ಒಂದು ದೀರ್ಘಾವಧಿಯ ರಜೆಯನ್ನು ಹಾಕಿದ್ದೀವಿ. ನಾವು ಎಲ್ಲಿವರೆಗೂ ನಮ್ಮ ಬೇಡಿಕೆಗೆ ಈಡೇರೋದಿಲ್ಲ, ನಾವು ಇಲ್ಲೇ ಇರ್ತೀವಿ ಸರ್. ಈಗ ನೀವು ಹೇಳಿದ್ರಿ ಮಾಧ್ಯಮ ಮಿತ್ರದವ್ರ ಹೆಸರು ತಗೊಂಡ್ರಿ, ಹಾಗೆ ಪಾಲಿಟಿಷಿಯನ್ ರಾಜಕೀಯ ಜನದ ಬಗ್ಗೆ ನೀವು ತಗೊಂಡ್ರಿ. ಈಗ 5ನೇ ದಿನ ಆಯ್ತು. ಈಗ ನಿಮ್ಮಲ್ಲಿ ಕೂಡ ವಿಧಾನಸೌಧ ಇದೆ, ರಾಜ್ಯಸಭಾ ಮೆಂಬರ್ಸ್ ಇದ್ದಾರೆ. ಸೊ ಇಲ್ಲಿ ತಮ್ಗೆ ರಾಜಕೀಯವಾಗಿ ಯಾರಾದ್ರೂ ಬಂದು ತಮ್ಗೆ ಮೀಟ್ ಮಾಡಿ ಮನವಿ ಏನಾದ್ರು ತಗೊಂಡ್ರ? ಸರ್, ಬಂದಿದ್ರು ಸರ್. ನಮ್ಮ MP ಮೇಡಮ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಬಂದಿದ್ರು. ನಮ್ಮ ಕ್ಷೇತ್ರದ ಶಾಸಕರುಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಉಪಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ. ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಮತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈವನ್ ರೈತ ಪರ ಹೋರಾಟಗಾರರು, ರೈತ ಮುಖಂಡರು ಕೂಡ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ ಸರ್. ಈಗ ಇವರೆಲ್ಲ ಬೆಂಬಲ ಸೂಚಿಸಿದ್ದಾರೆ. MP ಅವ್ರು ಬಂದಿದ್ದಾರೆ, MLA ಅವ್ರು ಬಂದಿದ್ದಾರೆ, AC ಅವ್ರು ಬಂದಿದ್ದಾರೆ, ಇವರೆಲ್ಲ ಬಂದಿದ್ದಾರೆ. ಇವ್ರಿಗೆ ತಾವು ಮನವಿ ಕೊಟ್ಟಿದ್ರಿ. ಮನವಿ ಕೊಟ್ಟಿದ ಮೇಲೆ ಅವ್ರ ಕಡೆಯಿಂದ ತಮ್ಗೆ ಏನ್ ರೆಸ್ಪಾನ್ಸ್, ಅಂದ್ರೆ ಅವ್ರು ಏನ್ ಹೇಳಿದ್ರು? ಮನವಿ ತಗೊಂಡ್ಮೇಲೆ ಅವ್ರು ಏನ್ ಹೇಳಿದ್ರು? ಸರ್, ಅವ್ರು ಹೇಳಿರ್ತಕ್ಕಂಥ ಮಾತುಗಳೇನಂದ್ರೆ, ನೀವೇನ್ ಈ ಮುಷ್ಕರ ಕೈಗೊಂಡಿದ್ರಿ, ನಿಮ್ಮ ಬೇಡಿಕೆಗಳೇನಿದಾವೆ ಇವೆಲ್ಲವೂ ನ್ಯಾಯಯುತ ಬೇಡಿಕೆಗಳೇ ಇದಾವೆ. ಇದನ್ನ ನಾವು ನಿಮಗೆ ಒದಗಿಸಿಕೊಡ್ಲೇಬೇಕು. ನಿಮ್ಗೆ ಒದಗಿಸ್ಕೊಡೋಕ್ಕೆ ನಮ್ಮ ಕಡೆಯಿಂದ ಎಷ್ಟಾಗತ್ತೋ ನಾವು ಯಾವ ಸರ್ಕಾರಕ್ಕೆ ಲೆಟರ್ ಬರಿತೀವಿ. ಮತ್ತೆ ನಮ್ಮ ಉಸ್ತುವಾರಿ ಸಚಿವಗಳ ಅವ್ರ ಕಡೆಯಿಂದ ಸರ್ಕಾರಕ್ಕೆ ನಾವು ಗಮನಕ್ಕೆ ಸೆಳಿತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್. ಅದಕ್ಕೆ ನಾವು ಹೋಪ್ ಫಾರ್ ದ ಬೆಸ್ಟ್ ಅಂತೀರಿ. ಈಗ ಬೇಡಿಕೆ ಅಂತ ಬಂದಾಗ ತಮ್ದು ಎಷ್ಟು ಬೇಡಿಕೆ ಇದೆ, ಅದರಲ್ಲಿ ಇಂಪಾರ್ಟೆಂಟ್ಸ್ ಮೂಲ ಯಾವುದು ಬೇಡಿಕೆ ಇದೆ, ಆಮೇಲೆ ಇನ್ನೊಂದು ವಿಚಾರ, ಇಷ್ಟು ದಿನ ನೀವು ಬೇಡಿಕೆ ಇಲ್ಲದೆ ಇವು ಮೂಲ ಸೌಕರ್ಯ ಇಲ್ಲದೆ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಆದ್ರೆ ಇವಾಗ ಯಾಕೆ ಅದು ಮೂಲಭೂತ ನಿಮ್ಗೆ ಬೇಡಿಕೆಗಳು ಸಿಗ್ತಾ ಇಲ್ಲ ಅಂತ ಯಾಕಂತಿದ್ದೀರಿ? ಸರ್, ಇದಕ್ಕಿಂತ ಮುಂಚೆನೂ ಕೂಡ ನಾವು ಈಗ ಮುಷ್ಕರ ಕೈಗೊಂಡಿದ್ದೀವಿ. ಓಕೆ, ಇದಕ್ಕಿಂತ ಮುಂಚೆ ನಾವು ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ನಾವು ಆಲ್ರೆಡಿ ರಿಪೋರ್ಟ್ ಮಾಡಾಗಿದೆ ಸರ್. ಎಲ್ಲಿ ಎಷ್ಟು ಹಳ್ಳಿಲಿ ಚಾವಡಿಗಳಿಲ್ಲ, ಅಂದ್ರೆ ನಮಗೆ ಒಂದು ಆಫೀಸ್ ಕಚೇರಿ ಇಲ್ಲ, ಏನಿಲ್ಲ ಅಂತ ನಾವು ಆಲ್ರೆಡಿ ತುಂಬಾ
ವರ್ಷಗಳಿಂದ ನಾವು ಕೊಡ್ತಾನೆ ಬಂದಿದ್ದೀವಿ ಸರ್. ಇನ್ನೂವರೆಗೂ ಅವರು ಯಾವುದೇ ರೀತಿ ಸರಿಯಾದ ಸ್ಪಂದನೆ ಸಿಗದೇ ಇರೋ ಕಾರಣಕ್ಕಾಗಿ ನಾವು ಇವತ್ತು ಈ ತಾಲೂಕಾ ಕಚೇರಿ ಮುಂದೆ ಬಂದು ಒಂದು ಮುಷ್ಕರ ಕೈಗೊಳ್ಳುವಂತ ಪರಿಸ್ಥಿತಿ ಬಂದಿದೆ ಸರ್ ನಮ್ಗೆ. ಈಗ ಎರಡನೇ ವಿಚಾರ, ಈಗ ನಿನ್ನೆ ಒಂದು ಕೇಳಲ್ಪಟ್ವಿ ನಾವು, ಏನಂದ್ರೆ ನೀವು ಒಂದು ಇನ್ಕಮ್ ಕಾಸ್ಟ್ ಕೊಡ್ತೀರಾ. ಇನ್ಕಮ್ ಕಾಸ್ಟ್ ಕೊಡ್ಬೇಕಂದ್ರೆ ತಮ್ಮ ಲಾಗಿನ್ ಇರುತ್ತೆ, ತಲಾಟಿ ಇರುತ್ತೆ, ಆಮೇಲೆ RI ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರಿಗೆ ಇರುತ್ತೆ. ಈಗ ತಲಾಟಿಗಳಿಗೆ ಅದು ತಂಬನ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಈಗ ನಿಮ್ಗೆ ಹುದ್ದೆ ಕೊಟ್ಬಿಟ್ಟು ತಮ್ಮ ಹತ್ರ ಇರುವಂತ ಫೆಸಿಲಿಟೀಸ್ ಎಲ್ಲ ಕಿತ್ಕೊಂಡ್ಬಿಟ್ರೆ ತಮ್ಮ ಹುದ್ದೆಗೆ ಏನ್ ಗೌರವ ಅಂತ ಸರ್? ಅದೇ ಸರ್, ಇದನ್ನ ಏನ್ ಪ್ರೊಸೀಜರ್ ಐತಲ್ಲ, ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾದ್ರೆ ಮೇಲಿನ ಅಧಿಕಾರಿಗಳು ಯಾಕೆ ಹೋದ್ರು, ನಮಗೆ ತುಂಬಾ ಅದ್ರ ಬಗ್ಗೆ ನಮಗೂ ಕೂಡ ಒಂದು ಬೇಜಾರಿದೆ ಸರ್. ಕ್ಷೇತ್ರ ಮಟ್ಟದಲ್ಲಿ ನಾವು ಪರಿಶೀಲನೆ ಮಾಡ್ದಂಗೆ ಮುಂದಿನ ಅಧಿಕಾರಿಗಳು ಹೆಂಗ್ ಮಾಡ್ತಾರೋ ಅವರ ಜವಾಬ್ದಾರಿ ಆಗುತ್ತೆ ಸರ್. ಅದು ನಾವು ಆಲ್ರೆಡಿ ಮುಂದಿನ ಅಧಿಕಾರಿಗಳ ಜೊತೆಗೆ ನಾವು ಮಾತಾಡಿದಾಗ ಅವರು ಇಲ್ಲ, ನಾವು ನಿಮ್ ಜೊತೆಗೆ ಇದ್ದೀವಿ, ನಾವು ಕೂಡ ನಿಮ್ಮ ಒಂದು ಮುಷ್ಕರಕ್ಕೆ ಸ್ಪಂದಿಸ್ತೀವಿ, ನಾವು ನಿಮ್ಮ ಕ್ಷೇತ್ರ ಪರಿಶೀಲನೆ ಇಲ್ಲದೆ ನಾವು ಕೆಲಸ ಮಾಡಕ್ ಕಷ್ಟ ಆಗತ್ತೆ, ನಾವು ಮಾಡೋದಿಲ್ಲ ಅನ್ನೋ ಮಾತು ಕೂಡ ಅವ್ರು ಹೇಳಿದ್ದಾರೆ ಸರ್. ಈಗ ಎರಡನೇ ವಿಚಾರ, ಮತ್ತೊಂದು ವಿಚಾರ ಏನಂದ್ರೆ, ಈಗ ತಮ್ಮ ಬೇಡಿಕೆಗೋಸ್ಕರ ತಾವು ಸ್ಟ್ರೈಕ್ ಮಾಡ್ತಿದ್ದೀರಾ. ಸೊ ನೀವು ವಿಲೇಜ್ ಅಕೌಂಟೆಂಟ್ ಅಂದ್ರೆ ಒಂದು ಆ ಗ್ರಾಮಕ್ಕೆ ನೀವು ಒಂದು IAS ಅಧಿಕಾರಿ ಇದ್ದಂಗೆ. ಸೊ ಅಲ್ಲಿ ನೀವು ಸ್ಟ್ರೈಕ್ ಮಾಡೋ ಕಾರಣದಿಂದ ಜನರಿಗೆ, ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಆ ಪಬ್ಲಿಕ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಪ್ರತಿಯೊಂದು ಏನೋ ಮಾಡ್ಕೋಬೇಕಾದ್ರೆ ಒಂದು ಗ್ರಾಮ ಮಟ್ಟದಲ್ಲಿ ನಿಮ್ ಥ್ರೂ ಹೋಗ್ಬೇಕು. ಯಾಕಂದ್ರೆ ಜನನ ಆಗ್ಲಿ, ಮರಣ ಪ್ರಮಾಣ ಪತ್ರ ಆಗ್ಲಿ, ಇನ್ಕಮ್ ಕಾಸ್ಟ್ ಆಗ್ಲಿ, ಆಮೇಲೆ ಅದೇನು ಡೈರಿ ಎಲ್ಲ ಉತ್ತಾರ ಎಲ್ಲ ಮಾಡ್ತಿರಲ್ಲ, ಅದೆಲ್ಲ ಪಹಣಿ ಪತ್ರ ಮಾಡ್ಬೇಕಾದ್ರೆ ಅವರೆಲ್ಲ ನಿಮ್ ಕಡೆಯಿಂದ ಹೋಗ್ಬೇಕು. ಸೊ ಅವರೆಲ್ಲ ತುಂಬಾ ಪರದಾಡ್ತಾ ಇದಾರೆ 5 ವರ್ಷದಿಂದ. ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಈ ಮುಷ್ಕರ ಕೈಗೊಳ್ಳಕ್ಕಿಂತ ಮುಂಚೆನೆ ಕೆಲವೊಂದು ಮನವಿಲಿ ಮತ್ತೆ ನಾವೇನು ಒಂದು ಇತ್ತಲ್ಲ ಅದರಲ್ಲಿ ಹೇಳಿದೀವಿ, ನಮ್ಮ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸೇವೆಯಲ್ಲಿ ವ್ಯತ್ಯಯ ಒಂದು ತೊಂದರೆ ಉಂಟಾಗುತ್ತೆ ಅಂತ ಹೇಳಿದೀವಿ ನಾವು. ನಮ್ಮ ತೊಂದರೆ ಅನ್ನೋಕ್ಕಿಂತ ಪಬ್ಲಿಕ್ ಯಾವಾಗ ಸರ್ಕಾರಕ್ಕೆ ಬರುತ್ತೋ, ಗಮನಕ್ಕೆ ಸೆಳೆಯುತ್ತೋ, ಇಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಇಲ್ಲದೆ ನಮಗೆ ಕೆಲಸಗಳು ಆಗ್ತಿಲ್ಲ ಅಂತ ಸರ್ಕಾರಕ್ಕೆ ಯಾವಾಗ ಅವರು ಪ್ರೆಷರ್ ಮಾಡ್ತಾರೆ ಆವಾಗ ಬೇಡಿಕೆಗಳು ಈಡೇರ್ತವೆ ಅಂತ ಒಂದು ಹೋಪ್ ಇದೆ ಸರ್. ಮತ್ತೆ ನಮಗೂ ತುಂಬಾ ಬೇಜಾರಾಗಿದೆ ಸರ್. ನಾವು ಮೊದಲು ಇದಕ್ಕಿಂತ ಮುಂಚೆ ಪಬ್ಲಿಕ್ ಇದ್ವಿ, ಈ ಸದ್ಯಕ್ಕೆ ಒಂದು ಅಧಿಕಾರಿ ಜಾಗದಲ್ಲಿ ಬಂದು ಕೂತಿದ್ವಿ. ನಾವು ಈ ಕುಂಡ್ರೋದ್ರಿಂದ ಅವ್ರಿಗೆ ಎಷ್ಟೋ ಕಷ್ಟಗಳಾಗ್ತಿದೆ ಗೊತ್ತು, ಬಟ್ ನಮ್ಮ ಕಷ್ಟ ಕೇಳೋರು ಯಾರು ಬೇಕಲ್ಲ ಸರ್? ಎಷ್ಟು ದಿನ ಅಂತ ಕಾಂಪ್ರಮೈಸ್ ಆಗ್ತಾ ಹೋಗೋದು? ನಿಮ್ ಕಷ್ಟ ಕೇಳಕ್ಕೆ ಆದಂತ MP ಅವ್ರು ಬಂದ್ರು, ಶಾಸಕರು ಬಂದ್ರು, AC ಅವ್ರು ಬಂದ್ರು. ನೀವು ಒಂದೇ ಸಲ ನೀವೇನ್ ಮುಷ್ಕರಣೆ ಮಾಡಿದಾಗ ಮಾನ್ಯ ಏನು ರೆವಿನ್ಯೂ ಮಿನಿಸ್ಟರ್ ಆದಂತ ಅವರು ಕೂಡ ಬಂದ್ರು. ಅವ್ರು ಬಂದಿದಾರಲ್ಲ, ಸೊ ಅವಾಗ ನೀವು ಹಿಂದೆ ತಗೊಂಡ್ರಿ. ನೀವು ಯಾಕೆ ಅವಾಗ ಹಿಂದೆ ತಗೊಂಡ್ರಿ? ಅವಾಗೆ ಕಂಟಿನ್ಯೂ ಮಾಡಬಹುದಾಗಿತ್ತು. ಆಕ್ಚುಲಿ ಅವಾಗ ಒಂದು ಸಭೆ ಕರೆದಾಗ 3ನೇ ತಾರೀಕಿನ ಸಭೆ ಕರೆದು 3/10/2024 ಸಭೆ ಕರೆದ್ರಲ್ಲ, ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಒಂದು ಭರವಸೆ ಕೊಟ್ಟರು ಸರ್. ಭರವಸೆ ಕೊಟ್ಟರು, ಆಗತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಇದ್ವಿ. ಬಟ್ ಆ ಭರವಸೆ ಇನ್ನೂವರೆಗೂ ಕೈಗೊಳ್ಳಕ್ಕಾಗ್ತದೆ, ಆ ಭರವಸೆಯನ್ನು ಅವರು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಅದೇ ಕಾರಣದಿಂದ ನಾವು 2ನೇ ಹಂತದ ಒಂದು ಅನಿರ್ದಿಷ್ಟ ಅವಧಿಯನ್ನ ಮುಷ್ಕರ ಅನ್ಕೊಂಡಿದ್ವಿ ಸರ್. ಎಷ್ಟು ಬೇಡಿಕೆಗಳಿದ್ದಾವೆ, ಅದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ಬೇಡಿಕೆ ಕೊಟ್ರೆ ನೀವು ಈ ಏನು ಸ್ಟ್ರೈಕ್ ಮಾಡ್ತಿದ್ರೆ ಹಿಂದೆ ತಗೋತೀವಿ ಸರ್? ನಮ್ದು ಇವತ್ತು ಈ ಮುಷ್ಕರ ಒಳಗಡೆ ಒಂದು ನಮ್ಮ ಟೋಟಲ್ ಆಗಿ 23 ಬೇಡಿಕೆಗಳಿದಾವೆ ಸರ್. ನಮಗೆ ಈ ಬೇಡಿಕೆ ಮುಖ್ಯ, ಆ ಬೇಡಿಕೆ ಮುಖ್ಯ ಅಲ್ಲ ಅಂತ ಇಲ್ಲ ಸರ್. 23 ಬೇಡಿಕೆಗಳು ಏನಿದಾವೆ ಎಲ್ಲವೂ ಜೆನ್ಯೂನ್ ಇದೆ ಸರ್. ಪ್ರತಿಯೊಂದು ಬೇಡಿಕೆಗಳು ಈಡೇರಲೇಬೇಕು. ಅದೇ ಈಡೇರಿಸೋರ್ಗು ನಾವು ಹೇಳೋದಿಲ್ಲ ಸರ್. ಮೂಲಭೂತ ಸೌಕರ್ಯಗಳಿಲ್ಲ ಸರ್. ನಮಗೆ ಒಂದು ಕಚೇರಿ ಇಲ್ಲ. ಈಗ ನಾವು ಕೆಲಸ ನಿರ್ವಹಿಸಕ್ಕೆ ಹೋಗ್ಬೇಕಾದ್ರೆ ಗುಡಿ ಗುಂಡಾರ ಕಟ್ಟೆ ಗಿಡ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತೀವಿ ಸರ್. ನಮ್ಮಲ್ಲಿ ಎಷ್ಟೋ ಮಹಿಳಾ ಸಿಬ್ಬಂದಿಗಳಿದಾವೆ, ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗದೆ ಅವರು ಆ ಮನೆಗೆ ಹೋಗಿ, ಈಗ ನಿಮ್ಗೆ ಗೊತ್ತಾಗ್ಬೋದು, ಯಾಕಂದ್ರೆ ನಾವು ಬೇರೆಯವ್ರ ಮನೆಗೆ ಹೋಗಿ ನಮ್ಮ ಒಂದು ದಿನನಿತ್ಯ ಕಾರ್ಯ ಅಥವಾ ಒಂದು ಟಾಯ್ಲೆಟ್ ಹೋಗ್ಬೇಕಾದ್ರೆ ನಾವು ಬೇರೆಯವ್ರ ಮನೆಗೆ ಹೋಗ್ತೀವಂದ್ರೆ ಹೇಳ್ತಾರೆ ಸರ್ ನಿಮ್ಗೆ ಘನ ಸರ್ಕಾರದವ್ರು ಏನೋ ಒಂದು ಆಫೀಸ್ ಮಾಡ್ಕೊಟ್ಟಿಲ್ವಾ, ಶೌಚಾಲಯ ಇಲ್ವಾ ಅಂತ ಕೇಳಿದಾಗ ಆ ಮಾತುಗಳು ಎಷ್ಟು ಚುಚ್ಚುತ್ತೆ ಅಂದ್ರೆ, ಈಗ ಸದ್ಯಕ್ಕೆ ನಮ್ಮ ಈ ಪರಿಸ್ಥಿತಿ ಅಥವಾ ಈ ಮುಷ್ಕರಕ್ಕೆ ತುಂಬಾ ಬೇಜಾರಂತ ಹೇಳ್ತೇನೆ ಸರ್. ಮೂಲಭೂತ ಸೌಕರ್ಯಗಳಿಲ್ಲ ನಮಗೆ. ಮತ್ತೆ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆ 16A ಅಂತೇನಿದೆ ಅದನ್ನು ಕೂಡ ರದ್ದು ಮಾಡಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಜೊತೆಗೆ ನಮಗೇನು ಪ್ರತಿದಿನ ಆ್ಯಪ್ಗಳು ಹೊಸ ಆ್ಯಪ್ಗಳೇ ಬರ್ತಿದ್ದಾವೆ. ಟೆಕ್ನಿಕಲ್ ವರ್ಕ್ ಹೆಚ್ಚಾಗ್ತಾನೆ ಹೋಗ್ತದೆ. ಅದಕ್ಕೆ ಸಂಬಂಧಿಸಿದಂತೆ ನಮಗೆ ಒಂದು ಮೊಬೈಲ್ ಇಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲ, ಒಂದು ಪ್ರಿಂಟರ್ ವ್ಯವಸ್ಥೆ ಇಲ್ಲ ಸರ್. ನಮ್ಗೆ ಅವು ಕೊಡಬೇಕು. ಮತ್ತೆ ನಮ್ದು ಏನು ಟ್ರಾವೆಲಿಂಗ್ ಅಲವೆನ್ಸಸ್ ಇದೆಲ್ಲ ಓನ್ಲಿ 500 ರೂಪಾಯಿ ಸರ್ ಒಂದು ತಿಂಗಳಿಗೆ. ನಮ್ಮ ಏನು ಇದು ತಾಲೂಕಾ ಇದರ ವ್ಯಾಪ್ತಿ 40-45 ಕಿಲೋಮೀಟರ್ವರೆಗೂ ಪಸರಿಸಿರುವಾಗ ಅಲ್ಲಿ ನಾವು ಹೋಗಿ ಅಲ್ಲಿಂದ ತಾಲೂಕಾ ಕಚೇರಿಗೆ ಬಂದು ಹೋಗ್ಬೇಕಾದ್ರೆ ಎಷ್ಟೋ ವರ್ಚುವಲ್ ಮೀಟಿಂಗ್ ಇರ್ತವೆ, ಎಷ್ಟೋ ನಮ್ಮಲ್ಲಿ ಮೀಟಿಂಗ್ ಎಲ್ಲ ಕರೆದಾಗ ಬಂದು ಹೋಗ್ಬೇಕಾದ್ರೆ 500 ರೂಪಾಯಿ ಅದಕ್ಕೂ ಸಾಲಲ್ಲ ಸರ್. ನಿಮಗೆಲ್ಲ ಗೊತ್ತು, ಪ್ರತಿಯೊಂದು ಒಂದು ಅರ್ಜಿಗೂ ಕೂಡ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲೇಬೇಕು. 500ರಿಂದ ಅದನ್ನ ಹೋಗಿ 5,000 ಮಾಡ್ಬೇಕಂತ ನಮ್ಮದೊಂದು ಬೇಡಿಕೆ ಇದೆ. ಅದೇ ಕೊನೆಯದಾಗಿ ಏನ್ ಹೇಳ್ತೀರಾ ನೀವು ರಾಜ್ಯ ಸರ್ಕಾರ ಮಟ್ಟಕ್ಕೆ, ಹಾಗೆ ತಮ್ಮ ರೆವಿನ್ಯೂ ಮಿನಿಸ್ಟರ್ಗಳ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಸರ್ ಆಕ್ಚುಲಿ ಈಗೇನು ನಾವು ಬೇಡಿಕೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ನಿಮ್ಮ ಹತ್ರ ಎಲ್ಲವೂ ನಮ್ಮ ಮನವಿಗಳನ್ನ ನಾವು ಕೊಟ್ಟಿದ್ದೀವಿ, ಎಲ್ಲ ಇದೆ. ಎಲ್ಲ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಿ ನಮಗೆ
ನಮ್ಮ ಪಬ್ಲಿಕ್ಕಿಗೆ ಸರಿಯಾದ ಸೇವೆಯನ್ನು ನಾವು ಒಂದು ಸ್ಟ್ರಾಂಗ್ ಸೇವೆಯನ್ನು ಕೊಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಸರ್ ನಾನು. ತಮ್ಮ ಹೆಸರು? ಸಾಗರ್ ಅಂತ ಸರ್, ತಮ್ಮ ಗ್ರಾಮಾಡಳಿತಾಧಿಕಾರಿ ಬೂದಿಯಾಳ್. ಏನು ಇದು ಸಾಗರ್ ಅಂತ ಗ್ರಾಮ ಆಡಳಿತಾಧಿಕಾರಿ ಬೂದ್ಯಾಳದವ್ರ ಮಾತುಗಳಾಗಿತ್ತು. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಸರ್ಕಾರ ಇದಕ್ಕೆ ನಿರ್ಣಯ ಮಾಡುತ್ತೆ ಅಂತ. ನಮಸ್ಕಾರ.